ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005ಗೆ ಸಂಪರ್ಕಿಸಿ. ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ. ಮೀರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ನಲ್ಲಿ ಬ್ರಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು 50% ಡಿಸ್ಕೌಂಟ್. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂನಲ್ಲಿ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ನಾನು ಚುನಾವಣೆಯಲ್ಲಿ ಸೋತಿದ್ರ ಬಗ್ಗೆ ಮತ್ತು ನನ್ನ ವೈಯಕ್ತಿಕವಾಗಿ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಮಾತನಾಡಿದ್ದು ಸರಿಯಲ್ಲವೆಂದು ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ ಕಿಡಿಕಾರಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ತಮ್ಮ ಆಪ್ತನ ಕರ್ಮಕಾಂಡ ಪ್ರಕರಣವನ್ನ ಸಿಬಿಐ ತನಿಖೆಗೆ ನಡೆಸಬೇಕೆಂದು ಪತ್ರ ಬರೆದಿರುವುದಾಗಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದಂತೆ ಶಾಸಕರು ಇದೊಂದು ಕೆಲಸ ಆದಷ್ಟು ಬೇಗ ಮಾಡಲಿ ಎಂದು ಹೇಳಿದರು. ಶಾಸಕರು ವೈಯಕ್ತಿಕ ಅಭಿವೃದ್ಧಿ ಮಾಡಿಕೊಂಡಿದ್ದೇ ಹೆಚ್ಚು. ಕ್ಷೇತ್ರದ ಬಗ್ಗೆ ಕಾಳಜಿ ಎಷ್ಟಿದೆ ಎಂಬುದು ಜನರಿಗೆ ಗೊತ್ತಿದೆ. ವಿಧಾನಸಭಾ ಚುನಾವಣೆ ನಡೆದ ಒಂದೇ ವರ್ಷದಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ 10,000 ಮತ ಲೀಡ್ ಕೊಟ್ಟಿದ್ದು ಒಳ ಒಪ್ಪಂದದಿಂದನಾ ಎಂದು ಪ್ರಶ್ನೆ ಮಾಡಿದರು. ಇತ್ತೀಚಿನ ದಿನಗಳಲ್ಲಿ ನಡೆದಂತಹ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂತಹ ಲಿಂಗರಾಜ್ ಕಣ್ಣಿ ಅವರ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತ ಕಲಬುರಗಿಯ ದಕ್ಷಿಣ ಕ್ಷೇತ್ರದ ಶಾಸಕರಾದಂಥ ಅಲ್ಲಂ ಪ್ರಭು ಪಾಟೀಲ್ ಅವರ ಹೇಳಿಕೆಯನ್ನು ಗಮನಿಸಿ ಪ್ರಕರಣ ದಾಖಲಾಗಿರುವಂಥದ್ದು 25 ದಿವಸ ಆಗಿದೆ. ಮಾಧ್ಯಮದಲ್ಲಿ ಬಂದು 1 ವಾರ ಆಗಿದೆ.
ಆದರೆ ನನಗನ್ಸುತ್ತೆ ಅಲ್ಲಂ ಪ್ರಭು ಪಾಟೀಲರು ಕುಂಭಕರ್ಣ ನಿದ್ದೆಯಲ್ಲಿದ್ದರೇನಂಥೇಳಿ ಅನ್ನಿಸ್ತಾ ಇದೆ. ಒಂದು ವಾರದ ನಂತರ ಮಾಧ್ಯಮದ ಸ್ನೇಹಿತರ ಎದುರುಗಡೆ ಬಂದು ಅವರು ತಮ್ಮ ಮಾತನ್ನು ಇವತ್ತು ಅವ್ರು ಹೇಳಿರುವಂಥದ್ದು. ಮಾಧ್ಯಮದಲ್ಲಿ ಬಂದ ಮೇಲೆ ಈ ಪ್ರಕರಣ ಬಗ್ಗೆ ಮಾತನಾಡೋದು ಬಿಟ್ಟು ಚುನಾವಣೆಯನ್ನು ಸೋತಿರ ಬಗ್ಗೆ, ನಮ್ಮ ವೈಯಕ್ತಿಕ ಉದ್ಯೋಗದ ಬಗ್ಗೆ ಹೆಚ್ಚು ಮಾತನಾಡಿರುವಂಥದ್ದು ನಾನು ಆ ಒಂದು ಅವರ ಸ್ಟೇಟ್ಮೆಂಟ್ನಲ್ಲಿ ಇವತ್ತು ಗಮನಿಸಿರುವಂಥದ್ದು. ನಾನು ಅವರ ಕಿವಿ ಕನೆಕ್ಷನ್ ಏನೋ ಲೂಸ್ ಇದೆ ಅಂಥೇಳಿ ಕೇಳಿದ್ದೆ. ಆದರೆ ಆ ಸ್ಟೇಟ್ಮೆಂಟನ್ನು ನೋಡಿದ್ರೆ ತಲೆ ಮತ್ತು ನಾಲ್ಗೆ ಕನೆಕ್ಷನ್ನು ಕೂಡ ಲೂಸ್ ಆಗಿದೆ ಅಂಥೇಳಿ ಅನ್ನಿಸ್ತಾ ಇದೆ. ಬಹಳ ಉದ್ವೇಗವಾಗಿ ಮಾತನಾಡೋದ್ರ ಮುಖಾಂತರ ಜನ ಅವರಿಗೆ ಅವಕಾಶ ನೀಡಿರುವಂಥದ್ದು ಈ ಭಾಗದ ಅಭಿವೃದ್ಧಿ ಮಾಡಲಿಕ್ಕೆ. ಯಾವುದೋ ವೈಯಕ್ತಿಕ ವಿಚಾರದ ಬಗ್ಗೆ ಮಾತನಾಡಲಿಕ್ಕೆ ಇವತ್ತು ಅವರಿಗೆ ಇಲ್ಲಿ ಶಾಸಕರಾಗಿ ಮಾಡಿರುವಂಥದ್ದಿಲ್ಲ. ನಮ್ಮ ಬಗ್ಗೆ ಆಗಿರ್ಬೋದು, ಹಿಂದಿನ ಶಾಸಕರಾದಂಥ ಚಂದ್ರಶೇಖರ್ ಪಾಟೀಲ್ ರೇವೂರವ್ರ ಬಗ್ಗೆ ಆಗಿರ್ಬೋದು, ನಮ್ಮ ಕುಟುಂಬದ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ಅವರು ಶಾಸಕರಾಗಿಲ್ಲ. ಆದರೆ ಅವರಿಗೆ ಜನ ಅವಕಾಶ ಕೊಟ್ಟಿದ್ದು ಈ ಭಾಗ ಅಭಿವೃದ್ಧಿ ಮಾಡಲಿಕ್ಕೆ ಇವತ್ತಿನ ದಿವಸ ಅವಕಾಶವನ್ನು ಕೊಟ್ಟಿರುವಂಥದ್ದು. ಹಿಂದೆ ಸುಮಾರು 20 ವರ್ಷ ನಮಗೆ ಈ ಭಾಗದ ಜನರು ಆಶೀರ್ವಾದ ಮಾಡಿ ತಂದೆಯವರನ್ನು, ತಾಯಿಯವರನ್ನು, ನನ್ನನ್ನು 2 ಬಾರಿಗೆ ಶಾಸಕರು ಮಾಡಿ ಈ ಭಾಗದ ಸೇವೆಯನ್ನು ಮಾಡುವಂಥ ಒಂದು ಅವಕಾಶ ಜನರು ಕೊಟ್ಟಿರುವಂಥದ್ದು. ಮಾನ್ಯ ಅಲ್ಲಂ ಪ್ರಭು ಪಾಟೀಲರು ಕೂಡ ನನ್ನ ಎದುರುಗಡೆ ಒಂದು ಸರ್ತಿ ನಿಂತು ಸೋತಿದ್ದಾರೆ ಹೋದ ಚುನಾವಣೆಯಲ್ಲಿ. ಹಿಂದೆ ಅವರಿಗೆ ಜನ MLC ಆಗಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಅವರಿಗೆ ಅವಕಾಶ ಕೊಟ್ಟಿದ್ದರು. ಆದರೆ ಅಲ್ಲಿ ಯಾವುದೇ ಕಾರಣಕ್ಕೆ ಯಾವುದೇ ಗ್ರಾಮ ಪಂಚಾಯಿತಿಗೆ ಸದಸ್ಯರಿಗಾಗಲಿ ಅವರಿಗೆ ಏನೋ ಅಭಿವೃದ್ಧಿ ಮಾಡಬೇಕಾಗಿತ್ತು, ಅದನ್ನು ಮಾಡಿಲ್ಲ ಅಂತ ಅನ್ನೋದಕ್ಕೆ ಅಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳಾದಂಥ BG ಪಾಟೀಲರ ಎದುರುಗಡೆ ಸೋತಿ ಆ ಕ್ಷೇತ್ರವನ್ನೇ ಬಿಟ್ಟು ಮುಂದೆ ಅಲ್ಲಿ ನಾನು ಯಾವುದೇ ಕಾರಣಕ್ಕೂ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅರಿತು ಅವರು ಆ ಕ್ಷೇತ್ರ ಬಿಟ್ಟು ಇಲ್ಲಿ ಕಲಬುರಗಿ ದಕ್ಷಿಣಕ್ಕೆ ಬಂದು ನನ್ನ ಎದುರುಗಡೆ ಚುನಾವಣೆ ನಿಂತಿದ್ದರು. ಆ ಸಂದರ್ಭದಲ್ಲೂ ಕೂಡ ಅವರಿಗೆ ಚುನಾವಣೆಯಲ್ಲಿ ಜನ ಅವರನ್ನು ಸೋಲಿಸಿ ಜನರು ನನಗೆ ಅವಕಾಶ ಕೊಟ್ಟಿರುವಂಥದ್ದು. ಅದು ಯಾಕೋ ಮರ್ತು ಬಿಟ್ಟಿದ್ದಾರೆ ಅಂತ ಹೇಳಿ ಅನ್ನಿಸ್ತಾ ಇದೆ. ಮಾತೆತ್ತಿದ್ರೆ ಆಂದೋಲ ಮಠದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ಕಾವಿ ಬಟ್ಟೆ ತೆಗೆದು ರಾಜಕೀಯಕ್ಕೆ ಬರಲೆಂದು ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಹೇಳಿಕೆಗೆ ಕಲಬುರಗಿಯಲ್ಲಿ ಆಂದೋಲ ಮಠದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ತಿರುಗೇಟು ನೀಡಿದ್ದಾರೆ. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನಾನೇನು ಕಾಂಗ್ರೆಸ್ ಕಚೇರಿಯಿಂದ ಕಾವಿ ಬಟ್ಟೆ ತಂದಿಲ್ಲ, ಕಾವಿ ತ್ಯಾಗದ ಸಂಕೇತವಾಗಿದೆ. ನಿಮ್ಮ ಪರ ಸುಲಫಲ ಮಠದ ಸ್ವಾಮೀಜಿ ಮಾತನಾಡಿದ್ರು ಅಂತ ಫೋಟೋ ಪ್ರದರ್ಶಿಸಿ ಇದಕ್ಕೇನು ಅಂತಾರೆ ಅಂತ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಅವರಿಗೆ ಆಂದೋಲ ಶ್ರೀಗಳು ಖಾರವಾಗಿ ಪ್ರಶ್ನೆ ಮಾಡಿದರು. ಸರದಿ ಅವರು ಕಾವಿ ಬಿಚ್ಚಿ ನೀವು ರಾಜಕೀಯ ಮಾಡಿ ವಾಗ್ವಾದ ಮಾಡೋಣ ಅಂತ ಹೇಳ್ತಾರೆ. ನಾನೇನು ಕೆಟ್ಟ ಶಬ್ದ ಮಾತಾಡಿಲ್ಲ. ಹಿಂದೆ ಈ ಘಟನೆ ನಡೆದಿದೆ, ಶಾಸಕರು ಬಿಡಿಸಿದ್ದಾರೆ ಅನ್ನುವಂತಹ ಗುಮಾನಿ ಇದೆ. ಈಗಲೂ ಕೂಡ ಅಂತಹ ಕ್ರಿಮಿನಲೈಸ್ ವರ್ಕರ್ಸ್ಗಳ ಬ್ಯಾಕ್ ಬೋನ್ ಆಗಿ ಇವರು ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳಿದ್ದೀನಿ. ಇವತ್ತಿಗೂ ಕೂಡ ಆ ಹೇಳಿಕೆಗೆ ನಾನು ಬದ್ಧನಾಗಿದ್ದೀನಿ. ಆದರೆ ಕಾವಿ ಬಿಚ್ಚಬೇಕು, ನೀವು ಬಟ್ಟೆ ಬಿಚ್ಚಬೇಕು ಅಂತ ಹೇಳೋದು ಇದು ಅಕ್ಷಮ್ಯ ಅಪರಾಧ. ನಾನೇನು ಕಾಂಗ್ರೆಸ್ ಕಚೇರಿಯಿಂದ ಕಾವಿ ಬಟ್ಟೆಯನ್ನು ಬಾಡಿಗೆ ತಂದಿಲ್ಲ. ಕಾವಿ ತ್ಯಾಗದ ಸಂಕೇತ. ನಾನು ಈ ಅಲ್ಲಂ ಪ್ರಭುಗಳಿಗೆ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ. ಪ್ರಿಯಾಂಕಾ ಖರ್ಗೆ ಪರ ಮತ್ತು ಪ್ರತಾಪ್ ಸಿಂಹ ವಿರುದ್ಧ ಹೋರಾಟ ಆಯಿತು ಕಲಬುರಗಿಯಲ್ಲಿ.
ನಮ್ಮ ಸುಲ್ಫಲ್ ಸ್ವಾಮಿಗಳನ್ನು ಆ ವೇದಿಕೆಗೆ ಕರ್ಕೊಂಡು ಬಂದಂಥ ಕಾಂಗ್ರೆಸ್ನವರು ಸುಲ್ಫಲ್ ಸ್ವಾಮಿಗಳು ಹೇಳಿದರು, ಕ್ಷಮೆ ಕೇಳಬೇಕು ಪ್ರತಾಪ್ ಸಿಂಹ, ಇಲ್ಲದೆ ಹೋದರೆ ನಿನ್ನ ಮನೆಗೆ ಬಂದು ಚಡ್ಡಿ ಬಿಚ್ಚಿ ಹೊಡಿತೀನಿ ಅಂತ ಒಂದು ಹೇಳಿಕೆ ಕೊಟ್ಟರು. ಭಾಳ ವೈರಲ್ ಆಯ್ತು ಅದು. ಆವಾಗ ಈ ಅಲ್ಲಂ ಪ್ರಭುಗಳು ಅವ್ರ ಪಕ್ಕಕ್ಕೆ ಇದ್ದರು. ಹಾಗಾದರೆ ಇವರು ಕಾವಿ ಹಾಕ್ಕೊಂಡಿದ್ರು ಏನು ಖಾದಿ ಹಾಕ್ಕೊಂಡಿದ್ರು? ಮತ್ತು 19ರ ಲೋಕಸಭಾ ಚುನಾವಣೆಯಲ್ಲಿಯೂ ಕೂಡ ಇದೇ ಸ್ವಾಮಿಗಳನ್ನು ತೆಗೆದುಕೊಂಡು ನೀವು ವಾರ್ಡ್ ಸಭೆಗಳನ್ನು ಮಾಡಿದಿರಿ. ಅವಾಗ ಏನಿತ್ತು ಅವ್ರ ಮೈ ಮೇಲೆ ಬಟ್ಟೆ? ಅಂದರೆ ಕಾಂಗ್ರೆಸ್ ಪರ ಕಾವಿ ಹಾಕ್ಕೊಂಡವ್ರು ಮಾತಾಡಿದರೆ ಏನೂ ತೊಂದರೆ ಇಲ್ಲ, ಕಾಂಗ್ರೆಸ್ ವಿರುದ್ಧ ಮಾತಾಡಿದರೆ ಕಾವಿ ಬಿಚ್ಚು, ಬಟ್ಟೆ ಬದಲಾಯಿಸಿ, ಇದು ಯಾವ ಸೀಮೆ ನ್ಯಾಯ ಅನ್ನುವಂಥದ್ದು ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಯಾಕೆ ಪದೇ ಪದೇ ಹೇಳ್ತಾ ಇದ್ದೀನಿ ಅಂದರೆ, ಪ್ರಯಾಗ್ರಾಜ್ ನೀರನ್ನು ಕಮರ್ಷಿಯಲೈಸ್ ಮಾಡಿದರು ಅಂತ ಉಸ್ತುವಾರಿ ಮಂತ್ರಿ ಡೈಲಾಗ್ ಮಿನಿಸ್ಟರ್ ಹೇಳಿದರು. ನಾನು ಅವತ್ತೇ ಹೇಳಿದೆ, ನಿಮ್ಮ ಪಾರ್ಟಿಯನ್ನು ನೀವು ಕ್ರಿಮಿನಲೈಸ್ ಮಾಡ್ತಾ ಇದ್ದೀರಿ ಅಂತ. KPCC ಕಾರ್ಯದರ್ಶಿ ಡಾಕ್ಟರ್ ಲಕ್ಷ್ಮೀಕಾಂತ್ ಹೊಸ್ಮನಿ ಇವ್ರನ್ನ ಬೆಂಗಳೂರು ಪೊಲೀಸರು ಅರೆಸ್ಟ್ ಮಾಡಿದರು. ರಾಜು ಕಪ್ನೂರನ್ನ ರೈಲ್ವೆ ಪೊಲೀಸರು ಬೀದರ್ನವರು ಅರೆಸ್ಟ್ ಮಾಡಿದರು. ಮತ್ತು ಸಂಪೂರ್ಣ ಪಾಟೀಲ್ ಬೇರೆಯೊಬ್ಬರ ಹೆಸರಿನಲ್ಲಿ ಎಕ್ಸಾಮ್ ಬರೆಯುವಂತಹ ವೀರ ವನಿತೆ, ಕಾಂಗ್ರೆಸ್ಸಿನ ವೀರ ವನಿತೆ ಇವರು. ರೈತರಿಗೆ ಅನುಕೂಲವಾಗುವಂತೆ ದಿನದ 24 ಗಂಟೆಗಳ ಕಾಲ ವಿದ್ಯುತ್ ಪೂರೈಸಬೇಕೆಂದು ಅಖಿಲ ಭಾರತ ಕಿಸಾನ್ ಸಭಾದ ಅಧ್ಯಕ್ಷ ಮೌಲಾ ಮುಲ್ಲಾ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಠೇವಣಿ ಆಧಾರಿತ ಪಂಪ್ಸೆಟ್ಗಳಿಗೆ ಸಾಮಾನ್ಯ ವಿದ್ಯುತ್ ಜೋಡಣೆ ಇರುವ ಬೇಡಿಕೆ ಶೀಘ್ರದಲ್ಲಿ ಪೂರೈಸಲೇಬೇಕು. ಏಕೆ ಅಂದರೆ ರೈತರಿಗೆ ದಿನಗಳಲ್ಲಿ 6 ರಿಂದ 7 ಗಂಟೆ ವಿದ್ಯುತ್ ಕೊಡೋದ್ರಿಂದ ರೈತರು ಎಲ್ಲರೂ ಏಕಕಾಲಕ್ಕೆ ಪಂಪ್ಸೆಟ್ಗಳನ್ನು ಪ್ರಾರಂಭ ಮಾಡುವುದರಿಂದ ಟಿಸಿಗಳ ಮೇಲೆ ಒತ್ತಡ ಬಂದು ಸುಟ್ಟು ಹಾಳಾಗುತ್ತಿವೆ. ಇದರಿಂದ ಅನುಕೂಲವಾಗಬೇಕಾದ್ರೆ ದಿನದ 24 ಗಂಟೆ ವಿದ್ಯುತ್ ಕೊಟ್ಟಿದ್ದೇ ಆದ್ರೆ ರೈತರಿಗೆ ಅನುಕೂಲವಾದಾಗ ಪ್ರಾರಂಭವಾಗುವುದರಿಂದ ಟಿಸಿಗಳ ಮೇಲೆ ಒತ್ತಡ ಬರುವುದಿಲ್ಲ, ಟಿಸಿ ಹಾಳಾಗುವುದಿಲ್ಲ. ಇದರಿಂದ ರೈತರಿಗೂ ಹಾಗೂ ಜೆಸ್ಕಾಂ ಇಲಾಖೆಗೆ ಅನುಕೂಲ ಆಗುತ್ತದೆ. ಸರ್ಕಾರ ಕಂಪನಿಗಳನ್ನ ಪ್ರಾರಂಭಿಸಲು ಬೆಂಗಳೂರು ಕಡೆಯ ರೈತರ ಫಲವತ್ತತೆಯ ಭೂಮಿಯನ್ನೇ ಬೇಕಾಗಿಲ್ಲ. ಆದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಪ್ರದೇಶದ ಕಲಬುರಗಿಯಲ್ಲಿ ಕೃಷಿಗೆ ಬಾರದಂತಹ ಹಲವಾರು ಜಮೀನುಗಳು ಇರುವುದನ್ನ ಖರೀದಿ ಮಾಡಬೇಕು ಮತ್ತು ಭೂಮಿಯನ್ನು ನೀಡಿದ ರೈತರ ಕುಟುಂಬಸ್ಥರಿಗೆ ಕಂಪನಿಯಲ್ಲಿ ಕೆಲಸಕ್ಕೆ ತೆಗೆದುಕೊಳ್ಳಬೇಕು ಮತ್ತು ಕೃಷಿ ಕೂಲಿ ಕಾರ್ಮಿಕರಿಗೆ ಕೆಲಸವನ್ನು ಒದಗಿಸಬೇಕೆಂದು ಆಗ್ರಹಿಸಿದರು. ಬೆಂಗಳೂರು ಅಥವಾ ಬೆಂಗಳೂರು ಸುತ್ತಮುತ್ತಲಿನ ಭಾಗ ಅಂದರೆ ಕರ್ನಾಟಕ ಅಲ್ಲ. ಕರ್ನಾಟಕ ಮೂಲೆ ಮೂಲೆಗಳೊಳಗ ಅಭಿವೃದ್ಧಿ ಆಗಬೇಕಾದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾವುದೇ ಕಾರ್ಖಾನೆಗಳು ಹಾಕ್ಲಿಕ್ಕೆ ಸಾಧ್ಯ ಇದ್ದರೆ ಇಲ್ಲಿ ಮಡ್ಡಿ ಭೂಮಿಗಳು ಅದಾವ, ಗೌರ್ಮೆಂಟ್ ಲ್ಯಾಂಡ್ ಹೆಚ್ಚಿನ ಪ್ರಮಾಣದಲ್ಲಿ ಅದಾವ. ಈ ಭಾಗಕ್ಕೆ ಲಕ್ಷ್ಯ ಕೊಟ್ಟು ಇಲ್ಲೇ ಬೆಳವಣಿಗೆ ಮಾಡಬೇಕಂತ ನಾವು ಕೇಳ್ತಾ ಇದ್ದೀವಿ. ಯಾಕಂದರೆ ಇಲ್ಲಿಂದ ಜನ ಬೆಂಗಳೂರಿಗೆ ಹೋಗ್ತಾರೆ ಕೆಲಸಕ್ಕೆ. ಆ ಕಂಪನಿಗಳು, ಕಾರ್ಖಾನೆಗಳು ಮತ್ತು ಕೃಷಿ ಪುನರುತ್ಪಾದನೆಗಾಗಿ ಏನು ಬೇಕಾಗಿರುವ ವ್ಯವಸ್ಥಾಪನೆ ಈ ಭಾಗದಲ್ಲಿ ಮಾಡಿದರೆ ಒಳ್ಳೆಯದಾಗ್ತದೆ. ಇಲ್ಲದ್ರೆ ಆ ವಿಷಯಕ್ಕೂ ಕೂಡ ಹೋರಾಟ ಪ್ರಾರಂಭಿಸಬೇಕಾಗ್ತದೆ. ಮತ್ತು ಪಂಪ್ಶೆಡ್ಗಳಿಗೆ ಜನರಲ್ ಕನೆಕ್ಷನ್ ಮಾಡಲಾರ್ದೆ ಪಂಪ್ಶೆಡ್ಗಳು ನಡೆಯೋದಿಲ್ಲ. 6 ತಾಸು 7 ತಾಸು ಕರೆಂಟ್ ಕೊಡ್ತಾರೆ, ಅದ್ರಾಗ ಕಾಂಪಿಟಿಷನ್ದಾಗ ರೈತರು ಚಾಲೂ ಮಾಡ್ತಾರೆ. ಅಷ್ಟೇ ಅಲ್ಲದೆ ಒಂದೇ ಪಂಪ್ಶೆಡ್ ಇದ್ದವ್ರನ್ನೂ 2-2, 3-3 ಪಂಪ್ಶೆಡ್ ಇದ್ದು ನೀರು ಬಳಕೆ ಮಾಡ್ತಾರೆ. ಅದ ಕಾರಣಕ್ಕಾಗಿ ಲೋಡ್ ಹೆಚ್ಚಾಗಿ ಟಿ.ಸಿ ಸುಡ್ತದವ. ಮತ್ತು ಮ್ಯಾಕ್ಸಿಮಮ್ ಒಂದು ಟಿ.ಸಿ ಸುಟ್ಟಿದ್ರೆ 10 ಲಕ್ಷ 15 ಲಕ್ಷ ಮೇಲ್ಗಡೆ ಬೆಳೆ ಹಾನಿ ಆಗೋದು. ಯಾಕಂದರೆ ಜಲ್ದಿ ರಿಪೇರಿ ಮಾಡಿಕೊಡ್ತಾ ಇಲ್ಲ. ಆದ ಕಾರಣಕ್ಕಾಗಿ ಆ ಕೆಲಸನೂ ಶೀಘ್ರದಲ್ಲಿ ಮಾಡಬೇಕು. ಈಗ ರಾತ್ರಿ ಹೊಲದಲ್ಲಿ ಲೈಟ್ ಚಾಲು ಮಾಡಿದಕ್ಕೆ ಮ್ಯಾಕ್ಸಿಮಮ್ ರೈತರು ಅಲ್ಲಿ ತಮ್ಮ ಹೊಲದಲ್ಲಿ ಇದ್ದು ಡಬಲ್ ಕೆಲಸ ಆಗ್ತದೆ. ಹೊಲದ ನಿಗರಾಣಿ ಆಗ್ತದೆ ಮತ್ತು ಬೇರೇನೋ ಕೆಲಸಗಳು ಮಾಡ್ಲಿಕ್ಕೆ ಸಾಧ್ಯತೆ ಆಗ್ತದೆ. ಆದ ಕಾರಣಕ್ಕಾಗಿ ಆ ಬೇಡಿಕೆ ಪೂರೈಕೆ ಮಾಡಿದ್ದಾರೆ. ಜೊತೆಯಲ್ಲಿ ಈ ಭಾಗದಲ್ಲಿ ಅನೇಕರು ಭ್ರಷ್ಟಾಚಾರ ವಿರೋಧವಾಗಿ ಭ್ರಷ್ಟಾಚಾರನೇ ಮಾತಾಡ್ತಾ ಇದ್ದಾರೆ ಹೆಚ್ಚಿನ ಪ್ರಮಾಣದಲ್ಲಿ. ಅವರು ಸ್ವಯಂ ಆಸ್ತಿ ಘೋಷಣೆ ಮಾಡಬೇಕು. 20 ವರ್ಷ ಮೊದಲು ಏನಿತ್ತು ಮತ್ತು ಈಗೇನು ಆಸ್ತಿ ಇದೆ
ಅದು ಘೋಷಣೆ ಮಾಡಬೇಕು. ಇಲ್ಲದ್ರೆ ಭ್ರಷ್ಟಾಚಾರ ವಿರೋಧವಾಗಿ ಮಾತಾಡೋಕ್ಕೆ ಅವ್ರಿಗೆ ಯಾರಿಗೂ ಅಧಿಕಾರ ಇಲ್ಲ. ಆ ಶಾಸಕರು ಮಾಡಬೇಕು. ಯೋಗ್ಯವಾಗಿ ಆಸ್ತಿ ಘೋಷಣೆ ಮಾಡಲಿಲ್ಲ ಅಂದ್ರೆ ಪರಿಶೀಲನೆ ಮಾಡಬೇಕು. ಜನರಿಗೆ ಮೋಸ ಮಾಡ್ತಾ ಇದ್ದಾರಲ್ಲ, ಜನರಿಗೆ ತಪ್ಪು ಹಾದಿ ಎಳಿತಾ ಇದ್ದಾರೆ. ಭ್ರಷ್ಟಾಚಾರ ನಡೆದ ಮಾಡೋರು ಅವರೇ, ಹೇಳೋರು ಅವರೇ. ಅಂದರೆ ಅವ್ರು ಮಾಡಿದ್ದು ಭ್ರಷ್ಟಾಚಾರ ಇಲ್ಲ, ಶಿಷ್ಟಾಚಾರ. ಬೇರೆಯವ್ರು ಮಾಡಿದ್ದು ಭ್ರಷ್ಟಾಚಾರ. ಜುಲೈ 21ರಂದು ಮಕ್ಕಳಿಂದ ಹೆತ್ತವರ ಪಾದಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀರಾಮ ಕನ್ನಡ ಕಾನ್ವೆಂಟ್ ಶಾಲೆಯ ಸಂಸ್ಥಾಪಕರಾದ ಗೌಡೇಶ್ ಹೆಚ್ ಬಿರಾದರ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜುಲೈ 21ರಂದು ಸೋಮವಾರ ಬೆಳಗ್ಗೆ 10:45ಕ್ಕೆ ಶಾಲಾ ಕೋಣೆಗಳ ಉದ್ಘಾಟನೆ, ಮಕ್ಕಳಿಂದ ಹೆತ್ತವರ ಪಾದಪೂಜೆ ಹಾಗೂ ನ್ಯಾಯವಾದಿ ಹಣಮಂತರಾಯ ಅಟ್ಟೂರ್ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಗಣ್ಯರಿಗೆ ಸನ್ಮಾನ ಮತ್ತು ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. 21ನೇ ತಾರೀಕು ಶಾಲಾ ಉದ್ಘಾಟನೆ ಇರೋದರಿಂದ ಜಸ್ಟಿಸ್ ಅರಳಿ ನಾಗರಾಜ್ ಸಾಹೇಬರು ಮತ್ತು ಶ್ರೀನಿವಾಸ್ ನವಲೆ ಸಾಹೇಬರು, ಸನ್ಮಾನ್ಯ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸನ್ಮಾನ್ಯ ಶ್ರೀ ಡಾಕ್ಟರ್ ಶರಣಪ್ಪ ಎಸ್ ಡಿಗೆ ನಗರ ಪೊಲೀಸ್ ಆಯುಕ್ತಕರು ಅವರೆಲ್ಲರನ್ನು ನಾವು ಇನ್ವೈಟ್ ಮಾಡಿದ್ವಿ. ಬರ್ತೀನಂತ ಒಪ್ಕೊಂಡಿದ್ದಾರೆ ಅವರು. ಮತ್ತು ನಾವು ಈ ಮಕ್ಕಳಿಗೆ ಸಂಸ್ಕಾರದ ಬಗ್ಗೆ ಅರಿವು ಇರಲಿ ಅಂಥೇಳಿ ಹೆತ್ತವರ ಪೂಜಿಸಿ ಸಂಸ್ಕಾರ ಸಮಾಜ ನಿರ್ಮಿಸಿ ಅಂತಕ್ಕಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ವಿದ್ಯಾರ್ಥಿಗಳಿಂದ ತಾಯಿಯವರನ್ನು ಪೂಜೆಯ ಮುಖಾಂತರ ಆ ಕಾರ್ಯಕ್ರಮ ಹಾಗೂ ಹನುಮಂತರಾವ್ ಅಟ್ಟೂರ್ ಅವರ ಹುಟ್ಟುಹಬ್ಬದ ನಿಮಿತ್ತ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೀವಿ. ನಾವು ಮಕ್ಕಳ ಅಂಥ ಸಾಧಕರನ್ನು ನೋಡಿ ನಮ್ಮ ಮಕ್ಕಳು ಕೂಡ ಒಂದು ಸಾಧನೆ ಪಥಕ್ಕೆ ಹೋಗಲಿ ಅಂತ ಅನ್ನೋದು ಆಸೆಯಿಂದ ಆ ಮಕ್ಕಳಿಗೆ ಆ ಸಂಸ್ಕಾರದ ಬಗ್ಗೆ ಅರಿವು ಮತ್ತು ಸನ್ಮಾನ ಕಾರ್ಯಕ್ರಮ ನಮ್ಮ ಶಾಲೆ ಎಲ್ಲಿ ಹಮ್ಮಿಕೊಂಡಿದ್ದೀವಿ ಅಂತ ಹೇಳಕ್ಕೆ ನಾನು ಇಚ್ಛಪಡ್ತೀನಿ. ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಇಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದ ಪ್ರತಿಭಟನಾಕಾರರು ವೀರಶೈವ ಲಿಂಗಾಯತ ಜಂಗಮರು ಪರಿಶಿಷ್ಟ ಜಾತಿಯ ಬೇಡ ಜಂಗಮರೆಂದು ನಕಲಿ ಪ್ರಮಾಣ ಪತ್ರ ಪಡೆದವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ಒತ್ತಾಯಿಸಿ ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಸರ್ಕಾರಿ ಸಿಬ್ಬಂದಿಗಳಿಗೆ ಮುಂಬಡತಿಯಲ್ಲಿ ವಂಚನೆಯಾಗಿದ್ದನ್ನು ಸರಿಪಡಿಸಬೇಕೆಂದು ಆಗ್ರಹಿಸಿದರು. ಬಂಧುಗಳೇ, ಇವತ್ತು ವೀರಶೈವ ಜಂಗಮರಿಗೆ ಮತ್ತು ಬೇಡ ಬುಡುಗ ಜಂಗಮರಿಗೆ ವ್ಯತ್ಯಾಸಗಳು ಏನು ಅಂತಂದರೆ, ಈ ಬುಡುಗ ಜಂಗಮರು ಮತ್ತು ಬೇಡ ಜಂಗಮರು ಇವರು ಅಡವಿಯಲ್ಲಿ ಬೇಟೆ ಆಡಿ ಮಾಂಸವನ್ನು ತಿನ್ನುವಂಥವರು. ಆ ಮಾಂಸವು ಯಾವ್ಯಾವ ಮಾಂಸವು ಅಂತಂದರೆ ಇವರು ಹಳಿಲು, ಆಮೆ, ಇಲಿ, ನರಿ, ಬೆಕ್ಕು, ಹಂದಿ ಮಾಂಸ ಸಹ ತಿನ್ನುವಂಥವರು. ಈ ಅಲೆಮಾರಿಗಳು ಕಾಡು ಪ್ರಾಣಿಗಳನ್ನು ಒಡೆಯೋದು ಸರ್ಕಾರ ಈಗ ಅದು ನಿರ್ಬಂಧಿಸಿದ ಸಲುವಾಗಿ ಈಗೆಲ್ಲ ಬೇಟೆ ಆಡೋದನ್ನು ಬಿಟ್ಟಿದ್ದಾರೆ. ಬೇಟೆಯಾಡಿ ತಿನ್ನುವಂಥವರು. ಇವರ ಮೂಲ ಕಸುಬು ಹಗಲು ವೇಷ ಹಾಕುವಂಥವರು. ಈ ಊರಿಂದ ಈ ಊರಲ್ಲಿ ಹಗಲು ವೇಷ ಹಾಕಿ ಇಲ್ಲಿ ಕೊಟ್ಟಂಥ ದವಸ ಧಾನ್ಯಗಳು, ಅವರು ಹುಟ್ಟಂಥ ಬಟ್ಟೆಗಳು, ಅವ್ರು ಏನು ಕೊಟ್ಟಂಥ ಧಾನ್ಯಗಳನ್ನು ಊಟ ಮಾಡಿ ಅದರಿಂದ ಉಪಜೀವನ ಮಾಡಿ ಮತ್ತು ಅಲ್ಲಿಂದ ಮುಂದಿನ ಊರಿಗೆ ಹೋಗಿ ಇವರು ಕಲಾ ಪ್ರದರ್ಶನ ಮಾಡಿ ಆ ಕಲೆ ಮೇಲೇ ಬದುಕುವಂಥ ಜನರು ಇವರು. ಹಾಗಾಗಿ ಯಾಕಂತಂದ್ರೆ ವೀರಶೈವ ಜಂಗಮರಿಗೆ ಇವರಿಗೆ ಭಾಳಷ್ಟು ಇತಿಹಾಸಗಳಿದೆ. ಏನಂದರೆ ಇವರ ಅಡ್ಡೆಸರು ರುದ್ರಾಕ್ಷಿ ಮತ್ತು ಪ್ಯಾರ್ಲ
ಮತ್ತು ವಿಭೂತಿ, ಗಂಟಿ, ಶಂಕು ಈ ರೀತಿ ಇವರ ಬೆಡಗುಗಳ ಹೆಸರುಗಳಿದೆ. ಅವರ ಬೆಡಗುಗಳ ಹೆಸರು ಗಚ್ಚಿನ ಮಠ, ಹಿರೇಮಠ, ದೊಡ್ಡ ಮಠ, ಚಿಕ್ಕ ಮಠ, ಸಾವಿರ ಮಠ ಈ ರೀತಿ ಅವರ ಹೆಸರುಗಳಿದೆ. ಯಾಕಂದರೆ ಇವರು ಹರಿದಂಥ ಬಟ್ಟೆಗಳನ್ನು ಜೋಡಿಸಿ ಅದರನ್ನು ಕವಿದಿ ಹೊಲಿದು ಆ ಕವಿದಿ ಗುಡಾರಗಳಲ್ಲಿ ವಾಸ ಮಾಡುವಂಥ ಜನ ಈ ಅಲೆಮಾರಿ ಜನ. ಅವರು ಮಠ ಮಾನ್ಯಗಳಲ್ಲಿ ಪಾದ ಪೂಜೆ ಮಾಡಿಸ್ಕೊಂಡು ಇರುವಂಥವರು ಅವರು. ಯಾಕಂತಂದರೆ ಇಲ್ಲಿ ವ್ಯತ್ಯಾಸ ಏನಿದೆ ಅಂತಂದರೆ ನಮ್ಮ ಜನರಿಗೆ ಇವರು ಇರುವುದೇ ಸ್ವಲ್ಪ ಜನ, ಬೆರಳೆಣಿಕೆ ಜನ, ಬೇಡ ಜಂಗಮರು ಮತ್ತು ಬುಡುಗ ಜಂಗಮರು, ನಿಜವಾದಂಥ ಬೇಡ ಬುಡುಗ ಜಂಗಮರು. ಇವರಿಗೆ ಅನ್ಯಾಯ ಮಾಜಿ ಸಚಿವರಾದ ಎಚ್ ಆಂಜನೇಯ ಅವರ ಮೇಲೆ ಇಲ್ಲಾಸಲ್ಲದ ಆರೋಪ ಮಾಡಿರುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿ ಇಂದು ಕರ್ನಾಟಕ ರಾಜ್ಯ ಮಾದಿಗ ಸಮಾಜದ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದ ಪ್ರತಿಭಟನಾಕಾರರು ಮಾದಿಗ ಸಮಾಜದ ಮಾಜಿ ಸಚಿವರಾದ ಎಚ್ ಆಂಜನೇಯವರವರ ಮೇಲೆ ಇಲ್ಲಸಲ್ಲದ ಆರೋಪ ಮಾಡುವವರ ವಿರುದ್ಧ ಕಠಿಣ ಕ್ರಮ ಜರುಗಿಸುವ ಹಾಗೂ ಜೇವರ್ಗಿ ತಾಲೂಕಿನ ಹರವಾಳ ಗ್ರಾಮದ ಮಾದಿಗ ಸಮಾಜದ ಯುವಕ ದೌಲಪ್ಪ ರಾಸಣಗೆಮಿ ಕೊಲೆ ಪ್ರಕರಣದ ಆರೋಪಿಗಳನ್ನು ಕೂಡಲೇ ಬಂಧಿಸುವಂತೆ ಮತ್ತು ಈ ಪ್ರಕರಣದ ಆರೋಪಿಗಳನ್ನು ಬಂಧಿಸುವಲ್ಲಿ ವಿಫಲವಾಗಿರುವ ಪೊಲೀಸ್ ತನಿಖಾ ಅಧಿಕಾರಿಗಳನ್ನು ಅಮಾನತುಗೊಳಿಸುವಂತೆ ಆಗ್ರಹಿಸಿದರು. ಇಲಾಖೆಗೆ ಜೋರ್ ಹೇಳ್ರಿ. ಆರೋಪಿಗಳನ್ನು ಬಂಧಿಸದೇ ಇರುವ ಪೊಲೀಸ್ ಇಲಾಖೆಗೆ, ದೌಲಪ್ಪನಿಗೆ ಜೇವರ್ಗಿ ತಾಲೂಕಿನ ಹರವಾಳ ಗ್ರಾಮದ ಮಾದಿಗ ಸಮಾಜ ಯುವಕನ ಹತ್ಯೆಗೈದಂತಹ ಆರೋಪಿಗಳನ್ನು ಬಂಧಿಸುವಲ್ಲಿ ವಿಫಲವಾಗುತ್ತಿರುವಂತಹ ಪೊಲೀಸ್ ಇಲಾಖೆಗೆ ಕರ್ನಾಟಕ ರಾಜ್ಯ ಮಾದಿಗ ಸಮಾಜ ಕಲಬುರಗಿ ಮತ್ತು ಮಾದಿಗ ವಿವಿಧ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಮಾಜಿ ಸಚಿವರಾಗಿರ್ತಕ್ಕಂಥ ಎಚ್ ಆಂಜನೇಯ ಅವರ ಬಗ್ಗೆ ಇಲ್ಲ ಸಲ್ಲದವನ್ನು ಆರೋಪವನ್ನು ಮಾಡಿರ್ತಕ್ಕಂಥ ಅವರ ವಿರುದ್ಧ ಖಂಡಿಸಿ ಮತ್ತು ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಹರವಾಳ ಗ್ರಾಮದ ದೌಲಪ್ಪ ಅವರ ಕೊಲೆ ಪ್ರಕರಣದ ಆರೋಪಿಗಳನ್ನು ಬಂಧಿಸಲು ವಿಫಲರಾಗಿರ್ತಕ್ಕಂಥ ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥ ತನಿಖಾ ಅಧಿಕಾರಿಗಳನ್ನು ಅಮಾನತಿನಲ್ಲಿ ಇಡುವಂತೆ ಒತ್ತಾಯಿಸಿ ಇಂದು ನಾವು ಮಾನ್ಯ ಕರ್ನಾಟಕ ಸರ್ಕಾರಕ್ಕೆ ಜಿಲ್ಲಾಧಿಕಾರಿ ಮುಖಾಂತರ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಈಗ ಮೊದಲನೇದಾಗಿ ನಮ್ಮ ಮಾಜಿ ಸಚಿವರಾಗಿರ್ತಕ್ಕಂಥ ಎಚ್ ಆಂಜನೇಯ ಅವರ ಬಗ್ಗೆ ಇಲ್ಲ ಸಲ್ಲದ ಆರೋಪವನ್ನು ಮಾಡಿರ್ತಕ್ಕಂಥ ಹೇಳಿಕೆಯನ್ನು ನೀಡಿರ್ತಕ್ಕಂಥ ಏನು ಅವರ ಗುಂಪಿದೆ ಅವರ ಗುಂಪನ್ನು ಬಂಧಿಸಬೇಕು ಮತ್ತು ಅವರನ್ನು ನಮ್ಮ ಕರ್ನಾಟಕ ರಾಜ್ಯದಿಂದ ಗಡೀಪಾರು ಮಾಡಬೇಕು. ಅದರ ಜೊತೆಗೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಜೇವರ್ಗಿ ತಾಲೂಕಿನ ಹರವಾಳ ಗ್ರಾಮದ ನಮ್ಮ ಮಾದಿಗ ಸಮಾಜದ ಯುವ ಮುಖಂಡರಾಗಿರ್ತಕ್ಕಂಥ ದಿಗವಂತ ದೌಲಪ್ಪ ರಾಸಣಗಿ ಅವರ ಒಂದು ಕೊಲೆಯಾಗಿ ಸುಮಾರು 3 ತಿಂಗಳಾದರೂ ಕೂಡ ಏನು ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿಶೇಷ ಪ್ರಕರಣ ಜಾತಿ ನಿಂದನೆ ಕೇಸನ್ನು ದಾಖಲಾಗಿದೆ. ಆದರೂ ಕೂಡ ಇಲ್ಲಿವರೆಗೆ 3 ತಿಂಗಳಾದರೂ ಕೂಡ ಯಾವುದೇ ಒಂದು ಇಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್
9538786108. BPL ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814.